ಮುಖ್ಯ ನ್ಯಾಯಾಧೀಶರ ತೀರ್ಪನ್ನ ದಿಕ್ಕು ತಪ್ಪಿಸುವಂತೆ ಆಯ್ತಾ? ಎಫ್ಐಆರ್ ಅಲ್ಲಿ 2 ಹೆಸರು ಬಿಟ್ಟಿದ್ಯಾಕೆ? ಬೆಂಗಳೂರು ಹಿಂದಿನ ವಕೀಲನಿಂದ ಆಯ್ತಾ ಅರವಿಂದ್ ಅಂಜಿ ಅವರಿಗೆ ಮೋಸ? 5 ಬಾರಿ ಸರ್ವೆ ನಿಲ್ಲಿಸಿದ ಮರ್ಮವೇನು? ಲಕ್ಷ್ಮೀಪುರದ ಹೊಸಳ್ಳಿಯಲ್ಲಿ ದೀರ್ಘಕಾಲದಿಂದ ವಾಸವಾಗಿದ್ದ ಮನೆ ಸಂಬಂಧಿಸಿದಂತೆ ಗಂಭೀರ ವಿವಾದ ಎದುರಾಗಿದೆ. 1973ರಿಂದ ಅರವಿಂದ್ ಅಂಜಿ ಅವರ ಅಜ್ಜಿಯವರಿಂದ ಅವರ ಕುಟುಂಬಕ್ಕೆ ಬದುಕಿ ಬಾಳಲು ನೀಡಲಾಗಿದ್ದ ಮನೆ ಇದೀಗ ಕಬಳಿಕೆಯ ಆರೋಪಕ್ಕೆ ಕಾರಣವಾಗಿದೆ. ಅರವಿಂದ್ ಅಂಜಿ ಅವರ ಪ್ರಕಾರ ಈ ಮನೆಯಲ್ಲಿ ಹಲವು ದಶಕಗಳಿಂದ ಅವರ ಕುಟುಂಬ ವಾಸಿಸುತ್ತಾ ಇದ್ದು ಇದು ಅವರ ಜೀವನಕ್ಕೆ ಆಧಾರವಾಗಿತ್ತು. ಆದರೆ ಕೆಬಿ ಮಂಜುನಾಥ್ ಅವರು ಹಣಬಲ ಮತ್ತು ಜನಬಲವನ್ನ ಬಳಸಿಕೊಂಡು ಈ ಆಸ್ತಿಯನ್ನ ಕಬಳಿಸಲು ಪ್ರಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಲ್ಲಿ ಕೆಲವು ಕಂದಾಯ ಅಧಿಕಾರಿಗಳ ಸಹಕಾರವೂ ಇದ್ದಿರಬಹುದು ಎಂದು ಹೇಳಲಾಗಿದೆ. ಲಕ್ಷ್ಮೀಪುರ ಜೋಡಿ ನಾಮ ಗ್ರಾಮದವರು 70-80 ವರ್ಷದಿಂದ ನಮ್ಮ ಅಜ್ಜ ಮುತ್ತಜ್ಜನ ಕಾಲದ 70-80 ವರ್ಷದ ಮೇಲ್ಗಡೆ ಇದೆ ಒಂದು ಮನೆ ಜೀವನದಲ್ಲಿ ಇದ್ದೀವಿ. ಅದು US 64ರಲ್ಲಿ ಬರುತ್ತೆ ಅಂತ ಮತ್ತು ಬ್ಲಾಕ್ ನಂಬರ್ 284 ಇದು DC ಇನಾಮ ಆದೇಶದಲ್ಲಿ US 64 ಬ್ಲಾಕ್ ನಂಬರ್ 284 13 ಎಕರೆ 6 ಗುಂಟೆ ಅಂತ. ಆ 13 ಎಕರೆ 6 ಗುಂಟೆ ಆ ಜಾಗನೇ ಇಲ್ಲ. ಯಾಕೆ ಅಂದರೆ 62-63ರಿಂದನೂ 77, 80, 85 ತನಕ 8 ಎಕರೆ ಮೇಲೆ ಜಮೀನೇ ಇಲ್ಲ RTC. ಆದರೆ 13 ಎಕರೆ 6 ಗುಂಟೆ ಅಂತ ಡಿಗ್ರಿ ಮಾಡ್ತಾರೆ. ಬಟ್ ಈಗ ನೋಡ್ತಾ ಹೋದರೆ US 64ರಲ್ಲಿ ಒಂದು ಮೊನ್ನೆ ರೀಸೆಂಟಾಗಿ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ. ಆ US 64ರಲ್ಲಿ ನೋಡೋಕ್ಕೆ ಹೋದರೆ 47 ಎಕರೆ ಇದೆ. 47 ಎಕರೆ ಇದೆ. ಆ ಬ್ಲಾಕ್ ನಂಬರ್ 284 ಅಂತಂದು DC ನಮ್ಮ ಆದೇಶ ಕಾಪಿ ಕೊಡ್ತಾರೆ. ಬಟ್ ಆ 284 ಬ್ಲಾಕ್ ನಂಬರ್ ಅಲ್ಲ, 297, 296, 293, 294 ಬ್ಲಾಕ್ ನಂಬರ್ ಅಂತ ಈಗ ಹೇಳ್ತಾರೆ. ಬಟ್ ಆ ಸರ್ವೆ ನಂಬರು ನೋಡೋಕ್ಕೆ ಹೋದರೆ US 64 ಅಂತಾರೆ, ಆಮೇಲೆ ಚಾಲ್ತಾ ನಂಬರು ಅಂತಾರೆ, ಆಮೇಲೆ ಹೊಸ ನಂಬರು ಅಂತ ಕೊಡ್ತಾರೆ. ಇದು ಯಾವ್ಯಾವ ನಂಬರು ಅಂತ ಇನ್ನೂ ಕನ್ಫ್ಯೂಸಲ್ಲಿ ಇದೆ. ಡಿಪಾರ್ಟ್ಮೆಂಟೇ ಒಂದು ಇದರೊಳಗಡೆ ಇದೆ. ಇವತ್ತು ಸೆಟ್ಲ್ಮೆಂಟ್ ಆಗಿಲ್ಲ ನಮ್ಮ ಹೊಸಳ್ಳಿ. ಅನ್ಸೆಟ್ಲ್ಮೆಂಟೇ ಇವತ್ತು ಅನ್ಸೆಟ್ಲ್ಮೆಂಟೇ. ಜಾಸ್ತಿ ಇದ್ದಾರೆ, ಕಡಿಮೆ ಇದ್ದಾರೆ. ಈ ಜೋಡಿ ಇನಾಮ ಗ್ರಾಮದವರು ಕೋರ್ಟು ಕಚೇರಿಗಳು ಅಲ್ಲಾಡ್ತಾ ಇದ್ದಾರೆ. AC ಕೋರ್ಟು, DC ಕೋರ್ಟು, ತಹಸೀಲ್ದಾರ್ ಕೋರ್ಟು ಈಗಲೂ ಸಹ ಅಡ್ಡಾಡ್ತಾನೆ ಇದ್ದಾರೆ. ದಿನಾ ಕೋರ್ಟು ನಮ್ಮ ಊರು ಜೋಡಿ ಇನಾಮ. ಸರ್, ಅನ್ಸೆಟ್ಲ್ಮೆಂಟ್ ಏರಿಯಾ ಅಂತ ಹೇಳ್ತಿದ್ದೀರಾ, ಅದನ್ನು ಲಾಭ ಮಾಡ್ಕೊಳ್ಳೋದಕ್ಕೆ ಯಾರಾದರೂ? ಭಾಳ ಜನ, ಸುಮಾರು ಜನ ಇದ್ದಾರೆ ಈ ಅಕ್ವೇಷನಲ್ಲಿ. ಇದೇ ನಮ್ಮ KB ಮಂಜುನಾಥ್ ಅನ್ನೋ ಮನುಷ್ಯ ಅದರಲ್ಲಿ ಅಕ್ವೇಷನಲ್ಲಿ ದುಡ್ಡು ಸಹ ತಗೊಂಡಿದ್ದಾರೆ. 17ರಿಂದ 5 ಬಾರಿ ಸರ್ವೆ ಬಂದರೆ 5 ಬಾರಿ ಸರ್ವೆನೂ ನಿಲ್ಲಿಸ್ತಾರೆ. ಸರ್ವೆಗೆ ಯಾಕೆ ನಿಲ್ಲಿಸ್ತಾರೆ? ಅವ್ರದ್ದು ಮೂಲ ಗೊತ್ತಾಗುತ್ತೆ, ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಅವ್ನು ನ್ಯಾಯ ರೀತಿಯಲ್ಲಿದ್ದರೆ ಸರ್ವೆ ಬಿಡೋಣ. 5 ಬಾರಿ ಸರ್ವೆ ನಿಲ್ಲಿಸ್ತಾರೆ. ಅದು ಬಂಡಿ ರೋಡು ಸಹ ಇದೆ. ಬಂಡಿ ನಿಲ್ಲಿಸ್ತಾರೆ ಅಂದರೆ ಅಧಿಕಾರಿಗಳೇ ಮಾಡ್ತಾರೆ. ಇದೇ ಡಿಪಾರ್ಟ್ಮೆಂಟು ಅಕ್ವೇಷನ್ ಮೊನ್ನೆ ಸರ್ವೆ ಆಯಿತು, ರೆಡಿ ಆಯಿತು, ಅವರಿಂದನೇ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಏನಂತ, ನಮ್ಮ ಮನೆಯಲ್ಲಿ 2-3 ದಿವಸ ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ADLRಗೆ ಫೋನ್ ಮಾಡ್ತಾರೆ, ಇನ್ನೊಂದು 2-3 ದಿವಸ ಹೋಗಬೇಡಮ್ಮ ಅಂತ. ಅವಾಗ ಏನು ಮಾಡ್ತಾರೆ ಇವರು, ಇಮ್ಮಿಡಿಯೇಟ್ಲಿ ಹೈಕೋರ್ಟಿಗೆ ಕಳಿಸ್ತಾರೆ. ಇದೇ KB ಮಂಜುನಾಥನಿಗೆ ಹೋಗಿ ಸ್ಟೇ ತಗೊಂಬ ಅಂತ. ಆ ಸ್ಟೇ ಕಾಪಿ ನನ್ನ ಹತ್ರ ಈಗಲೂ ಇದೆ. ಆಯಿತಾ, ಈಗಲೂ ಇದೆ, ಸ್ಟೇ ಇದೆ. ಸ್ಟೇ ಇದೆ. ಈ ಸ್ಟೇನ 290, 230, 296, 297, 293ರಲ್ಲಿ ಸ್ಟೇ ಇದೆ. ಇದೇ ಮಂಜುನಾಥ್ ಕೋರ್ಟಿಗೆ ಸ್ಟೇ ತಗೊಂಬಂದು ಇವನೇ ಇಟಾಚಿ ತಗೊಂಬಂದು ಅಲ್ಲಿ ಆ ಮಣ್ಣ ಒಂದು 2 ಅಡಿ ಇರೋದು ಬಂಡಿ ರೋಡ್ನ ಅದನ್ನೂ ಕೆರೀತಾನೆ. ಅವಾಗ ನಾನು 112 ಫೋನ್ ಮಾಡ್ತೀನಿ, ಆವಾಗ 112 ಬರುತ್ತೆ. ನಾವು ಹೋಗಿ ಸ್ಟೇಷನಿಗೆ ಪಬ್ಲಿಕ್ಕು ಕಂಪ್ಲೇಂಟ್ ಮಾಡ್ತೀನಿ. ಇದಕ್ಕೆ ADLR, DDLR, DC, AC ತಹಸೀಲ್ದಾರ್ಗಳಿಗೆ ಮಾಡ್ಯಾರಪ್ಪ, ನೀನು ಕಂಪ್ಲೇಂಟ್ ಕೊಡೋಕ್ಕೆ ಬರೋಲ್ಲ ಅಂತ. ಸಾರ್ವಜನಿಕರು ಒಂದು ಪ್ರಶ್ನೆ ಕೇಳಿದ್ವಿ, ಸ್ವಾಮಿ ಅವ್ರ ಮೇಲ್ಗಡೆ ಹಿಂಗೆ ಹೈಕೋರ್ಟಿಂದ ಸ್ಟೇ ತಂದಿದ್ದಾರೆ, ಆದಷ್ಟು ಇಮ್ಮಿಡಿಯೇಟ್ಲಿ ಕರೆಸಿ ಒಂದು ಎನ್ಕ್ವೈರಿನೋ ಇನ್ನೊಂದು ಮಾಡಿ ಸ್ವಾಮಿ ಅಂದರೆ. ನಿನಗೆ ಮಾಡೋಕ್ಕೆ ಅಧಿಕಾರ ಇಲ್ಲಪ್ಪ, ನಮಗೂ ಇಲ್ಲ, ಡಿಪಾರ್ಟ್ಮೆಂಟಿಗೆ ಬರೀತೀನಿ ಅಂತ. ನೀರಾವರಿ ಡಿಪಾರ್ಟ್ಮೆಂಟಿಗೆ ಬರೀತಾರೆ, ಅವರು ಇವ್ರಿಗೆ ಬರೀತಾರೆ. ಇನ್ನೂ ಕ್ರಮ ತಗೊಳ್ಳೋದ್ರೊಳಗೆ ಇದ್ದಾರೆ, ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ನ್ಯಾಯಾಲಯಕ್ಕೆ ಭಾಳ ರೀತಿ ಸುಳ್ಳು. ಯಾವ ರೀತಿ? ಕೋರಲೇಷನ್ನು ಬಸಪ್ಪ ಅಂತ ಇದೆ, ವೀರಭದ್ರಾಂಜಿ ಅಂತ ಇದೆ. ಕೋರಲೇಷನ್ನೇ ಬಸಪ್ಪ ಅಂತ ಒಂದು ಇಟ್ಬಿಟ್ಟು ವೀರಭದ್ರಾಂಜಿ ತೆಗಿತಾರೆ. ಅವ್ರ ತಂದೆ
63ರಲ್ಲೇ ತೀರೋಗಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಅಪ್ಪ ಸತ್ತಿರೋದು ಎಸ್ ಬಸಪ್ಪ 98ರಲ್ಲಿ, 63, 64 ಸತ್ತಿಲ್ಲ ನ್ಯಾಯಾಲಯಕ್ಕೆ. ಆಮೇಲೆ ಒಬ್ಬರು ಬ್ರಾಹ್ಮಣರು 53ರಲ್ಲಿ ಒಂದು ಚಕ್ಬಂದಿ ಬರೀತಾರೆ, ಪೂರ್ವ ದಿಕ್ಕಿನ ನೀರಿನ ಕಾಲುವೆ. ಆ ನೀರಿನ ಕಾಲುವೆಯಲ್ಲಿ ಬರೋದು 230, 297 ಎರಡೇ ಸರ್ವೆ ನಂಬರ್ ಬರೋದು. 296 ಬರೋಲ್ಲ, 293 ಬರೋಲ್ಲ. ಮತ್ತು ವಿಶೇಷ ಅಂದರೆ ಅವ್ರದ್ದು ಮಿಟೇಷನ್ನು ಮಾಡ್ತಾರೆ. ಈ ಕೋರ್ಲೇಷನ್ನೇ ನಮ್ಮ ಇನಾಮ ಗ್ರಾಮ ಸೆಟ್ಲ್ಮೆಂಟ್ ಮಾಡಿದ್ದೇ ಕೋರ್ಲೇಷನ್ ಪ್ರಕಾರ ನಮ್ಮ ಸೆಟ್ಲ್ಮೆಂಟ್ ಮಾಡಿದ್ದು. 92ರಲ್ಲಿ ಮಿಟೇಷನ್ನು ಸಹ ಮಾಡ್ತಾರೆ. ಅಂದರೆ ಬಸಪ್ಪಗೂ ಇರ್ತಾರೆ, ವೀರಭದ್ರಪ್ಪಗೂ ಇರ್ತಾರೆ. 1 ಎಕರೆ 35 ಗುಂಟೆ ಇಬ್ಬರಿಗೂ ಅರ್ಧರ್ಧ ಬರಬೇಕು, ಆ ಪ್ರಕಾರ. ಇವರು 92ರಲ್ಲಿ ಮಿಟೇಷನ್ನು RTC ಮಾಡಲಿಲ್ಲದ್ದು ನನ್ನ ಬಾಲ್ಯ ಜೀವನನೇ ರೆವಿನ್ಯೂ ಡಿಪಾರ್ಟ್ಮೆಂಟು ಹಾಳು ಮಾಡಿದ್ದಾರೆ. ನನ್ನ ಬಾಲ್ಯ ಜೀವನನೇ ಮಾಡಿರೋದೇ ಆಳವರು. ವೀರಭದ್ರಾಂಜಿ ಅಂದರೆ ನಮ್ಮ ಅಜ್ಜ ಚಂದ್ರಶೇಖರ್ ತಂದೆ, ವೀರಭದ್ರಪ್ಪ ಚಂದ್ರಶೇಖರ್ ಮಗ ನಾನು ಅರವಿಂದಂಜಿ. ಇಷ್ಟು ಥರ ನಮಗೆ ಮೋಸ ಆಗಿದೆ. ಆಮೇಲೆ ಭಾಳ ರೀತಿ ಮೋಸ. ನನಗೆ ಇಲ್ಲಿವರೆಗೂ ಅದೇ ಬಂಡಿ ರೋಡಿನ ವಿಚಾರ ಏನೋ ಒಂಚೂರು ಕೇಳಕ್ಕೆ ಹೋದೆ, ನನಗೂ ದಬ್ಬಾಡ್ದು. ನಾನು ಒಂಚೂರು ಹಿಂಗೆ ಅಂದಿದ್ದೀನಿ, ಇಲ್ಲ ಅಂತಲ್ಲ. ಅವರು ದಬ್ಬಾಡಿದ್ದಾರೆ, ನಾನು ದಬ್ಬಾಡಿದ್ದೀನಿ. ಆ ವಿಚಾರಕ್ಕೆ ನನ್ನ ಮೇಲೆ FIR ಸಹ ಹಾಕಿದ್ದಾರೆ ಈ ತುಂಗಾನಗರ ಸ್ಟೇಷನಲ್ಲಿ. ಆಯಿತಾ, ನನ್ನ ಮೇಲುಗಡೆ ಕೇಸು ನಡೀತಾ ಇದೆ. ಮೊನ್ನೆ ಏಕಾಏಕಿ ಕೋರ್ಟಲ್ಲಿ ಇದೇ KV ಮಂಜುನಾಥ್ ಏನು ಮಾವ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಏನೋ ನೀನೇನೋ ಮಾತಾಡೋದು ಅಂತಂದು ಇಬ್ಬರು ಮಕ್ಕಳನ್ನ ಮಿತ್ತನ್ನು ಇನ್ನೊಬ್ಬ ಮಗನಿಗೆ ಕರ್ಸ್ಕೊಂಡು ಇನ್ನೊಬ್ಬ ಮಗ ಅಂದ್ರೆ ಅವ್ರ ಹೆಸರು ಇನ್ನೊಬ್ಬ ಮಗ ಸಣ್ಣ ಮಗ ಇಬ್ಬರಿಗೂ ಕರೆಸಿ ನನಗೆ ಏಕಾಏಕಿ ಓಪನ್ ಕೋರ್ಟಲ್ಲಿ ದೂಡಾಡಿ ಏಕವಚನದಲ್ಲಿ ಬೈದು ಸೊಳೆ ಮನೆ ಬಾರೋ, ನಿನಗೆ ಹೊರ ಬಾರೋ, ದಿಗ್ದೆ ತೆಗಿತೀನಿ ನೋಡೋ, ನಿನಗೆ ಬಿಡೋಲ್ಲ ಕಣೋ ಅಂತಂದು ಇದು ಮಾಡ್ತಾರೆ, ನಮಗೆ ತೊಂದರೆ ಕೊಡ್ತಾನೆ. ಇದೇ ಜಯನಗರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ 3 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ಒಳಗೆ ಇಬ್ಬರು ಮಕ್ಕಳನ್ನ ತೆಗೆದ್ಬಿಟ್ಟಿಯಾನೆ. ಈ ಮಂಜುನಾಥ್ ಅಂತ ಒಬ್ಬನೇ FIR ಹಾಕಿದ್ದಾರೆ. ಅಂದ್ರೆ ಈ ಇಬ್ಬರು ಮಕ್ಕಳು ಇಲ್ಲ, ಒಬ್ಬರ ಮೇಲೆ ಮಂಜುನಾಥನ ಮೇಲೆ ಮಾತ್ರ ಈಗ ನಡೀತಾ ಇದೆ. ಇವತ್ತು ಇತ್ತು ಕೋರ್ಟು, ಅದು ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಆ ಇಬ್ಬರು ಮಕ್ಕಳನ್ನ ತೆಗೆದ್ಬಿಡ್ತಾರೆ. ಇದೇ ಸಿದ್ಲಿಂಗಪ್ಪ ಗೌಡ್ರು, ಇವ್ರು ಇದ್ರು ಅವತ್ತು. ಸಿದ್ಲಿಂಗಪ್ಪರು ಅಂದರೆ ಸರ್ಕಲ್ ಅವರಿದ್ದರು. ಇಷ್ಟೆಲ್ಲ ನಮಗೆ ಭಾಳ ರೀತಿ ತೊಂದರೆ ಆಗಿದೆ. ಆಮೇಲೆ ನ್ಯಾಯಾಲಯದಲ್ಲೂ ಇದೇ ಸರ್ವೆ ನಂಬರಿಗೆ, ಆಯಿತಾ, ಇದೇ ಸರ್ವೆ ನಂಬರಿಗೆ ಅಲ್ಲಿ ಹೈಕೋರ್ಟು, ಅಲ್ಲೂ ಅಷ್ಟೇ ನಮಗೊಬ್ಬರು ಲಾಯರ್ ಮೋಸ ಮಾಡಿದ್ದಾರೆ. ಅಲ್ಲೊಬ್ಬರು ಮೋಸ ಮಾಡಿದ್ದಾರೆ. ಈಗ ಅಲ್ಲಿ ವೆಕೇಟ್ ಮಾಡಿಕೊಡ್ಬೇಕು ಅಂತ ಒಂದು ಆರ್ಡರ್ಸ್ ಆಗಿದೆ. ಇವತ್ತು ನಾವು ಹೊಸಳಿ ಜಾಗ ನಿಮ್ಗೆ ಬಿಟ್ಕೊಡ್ಬೇಕು ಅಂತ ಆರ್ಡರ್ಸ್ ಆಗಿದೆ. ನಿನ್ನೆ ತುಂಗಾನಗರ ಸ್ಟೇಷನ್ ಸಾಹೇಬರು ಫೋನ್ ಮಾಡಿದ್ರು, ಹೋಗಿದ್ದೆ. ನಾಳೆ ಒಂದೇ ಸ್ವಲ್ಪ ಟೈಮ್ ಕೊಡೋದು, ನೀನು ವೆಕೇಟ್ ಮಾಡಬೇಕು, ನೀನು ಏನು ಮಾಡಿದ್ಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ, ನೀನು ವೆಕೇಟ್ ಮಾಡಬೇಕು ಅಂತ ಹೇಳಿದೆ. ಆಯ್ತು ಸ್ವಾಮಿ ನಾನು ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ನನ್ನ ಲಗೇಜ್ ಎಲ್ಲ ತಗೊಂತೀನಿ, ಇವತ್ತೆಲ್ಲ ಲಗೇಜ್ ತಗೊಂಡು ನಾನು ವಿಡ್ರಾ ಆಗ್ತೀನಿ. ನಾಳೆ ಅವ್ರಿಗೆ ಏನೋ ಅವ್ರಿಗೆ ನೋಡಬೇಕು. ನಮ್ಮ ಮುಂದೆ ಏನಿದೆ, ನಾನು ನ್ಯಾಯಾಲಯದಲ್ಲಿ ಮುಂದೆ ಬೇರೆ ರೀತಿ ಇದೆ. ಇವತ್ತು ಆ ನ್ಯಾಯಾಲಯದಲ್ಲಿ ಇವತ್ತು ಇದೊಂದು ಹಾಕ್ಸಿದ್ದೀನಿ, PCR ಒಂದು ಹಾಕ್ಸಿದ್ದೀನಿ. ಆ ನ್ಯಾಯಾಲಯಕ್ಕೆ ಮೋಸ ಮಾಡಿದ್ದು, ಈ ಎಲ್ಲ ಮಾಡಿದ್ದು ಒಂದು PCR ಹಾಕಿದ್ದೀನಿ. ಆ ಜಡ್ಜು ಗಮನಕ್ಕೂ ಬಂದಿದೆ, SP ಗೂ ಹೋಗಿದೆ, ತುಂಗಾನಗರ ಸ್ಟೇಷನಿಗೂ ಹೋಗಿದೆ, CBIಗೂ ಹೋಗಿದೆ, ಅಕ್ಲಾಸ್ಮೆಂಟು ಬಂದಿದೆ. ಅದ್ರ ಮೇಲ್ಗಡೆ ನಾನು ಫೈಟ್ ಮಾಡ್ತೀನಿ. ಆಯಿತಾ ಸರ್, ಇಲ್ಲಿಂದ ನೋಡಿ ಫಸ್ಟು ಸ್ಟೇ ಹೋಗಿದ್ದಾರೆ ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು AC ಪ್ರತಿಯೊಬ್ಬರನ್ನು ಪಾರ್ಟಿ ಮಾಡಿ ಇದು ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಕೋರಲೇಷನಲ್ಲಿದ್ದು ಮಿಟೇಷನಲ್ಲಿದ್ದೀನಿ, ತಹಸೀಲ್ದಾರಿಗೆ ಚಾಲೆಂಜ್ ಮಾಡ್ತೀನಿ. ಕೋರಲೇಷನಲ್ಲಿದ್ದೀನಿ ಸ್ವಾಮಿ, ಮಿಟೇಷನಲ್ಲಿದ್ದೀನಿ, ಅವರೂ ಮಾಡಲಿಲ್ಲ. AC ಹತ್ರ ಹೋದೆ, ಅವರೂ ಮಾಡಲಿಲ್ಲ, ಬಸಪ್ಪಗೆ ಮತ್ತೆ ಮಾಡಿದ್ರು. DC ಹತ್ರ ಹೋದೆ, DCನೂ ಅವರಿಗೆ ಮಾಡಿದ್ರು. ಯಾರು ಹಿಂದಿನ DC ಗುರುದತ್ ಸರ್ ಅವ್ರಿಗೆ ಮಾಡಿದ್ರು ಆರ್ಡರ್ಸ್. ನ್ಯಾಯಾಲಯದಲ್ಲೆಲ್ಲ ಆಗ್ಬಿಟ್ಟಿದೆಯಪ್ಪ, ನಾವೇನೂ ಮಾಡೋಕ್ಕೆ ಬರಲ್ಲ. ಇವ್ರು ಮಾಡಿದ ತಪ್ಪು, ಯಾರೋ ರೆವಿನ್ಯೂ ಮಾಡಿದ ತಪ್ಪಿಗೆ ಅವ್ರು ಗೆದ್ದಿದ್ದಾರೆ. ಅದೇ ಅವತ್ತು ಸರಿ ಮಾಡಿದರೆ ನಾನೇ ಗೆಲ್ತಾ ಇದ್ದೀನಿ. ಇವತ್ತು ಹೇಳ್ತಾರೆ ಹೈಕೋರ್ಟ್ ಆರ್ಡ್ರಪ್ಪ, ಇದಕ್ಕೆ ನಾನು ಚಾಲೆಂಜ್ ಮಾಡೋಕ್ಕೆ ಬರಲ್ಲ, ನಾನು ಬರೆಯೋಕ್ಕೆ ಬರಲ್ಲ ಅಂತಾರೆ ಡಿಪಾರ್ಟ್ಮೆಂಟ್. ಹಿಂದೇನೇ ಸರಿ ಮಾಡಿದರೆ ನಾನು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ನನಗೆ. ಸರ್, ಗಣನ್ಯಾಯಾಲಯದ ದಿಕ್ಕು ತಪ್ಪಿಸಿದರೆ KV ಮಂಜುನಾಥ್ ಅಂತ ಕೇಳ್ಪಟ್ಟಿದ್ದೀವಿ. ಅದು ಯಾವ ರೀತಿ ಅಂದರೆ ಮೌಖಿಕವಾಗಿ ಹೇಳಿಕೆಯಲ್ಲಿ ದಿಕ್ಕು ತಪ್ಪಿಸ್ರ? ಹೌದು, ಮೌಖಿಕಲ್ಲೂ ಮಾಡಿದ್ದಾರೆ, ಫೋರ್ಜರಿ ಡಾಕ್ಯುಮೆಂಟ್ ಮೌಖಿಕಲ್ಲೂ ಮಾಡಿದ್ದಾರೆ, ಮಿಟೇಷನ್ನು ಸಹ ಅದು ಫ್ರಾಡ್ ಮಾಡಿದ್ದಾರೆ. 36,493 ಅಂತಂದು ಕೊಲಂಬಿ ಹೊನ್ನಾಳಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ.
ಅಲ್ಲಿರೋದು ಇಲ್ಲೂ ಏನು ಮಾಡ್ತಾರೆ ಮಿಟೇಷನಲ್ಲಿ ಸೈಡ್ ಬಾಟಲ್ ಬರೀತಾರೆ 13 ಎಕರೆ 6 ಗುಂಟೆ, ಇದು ಇರೋದು 10 ಎಕರೆ 24 ಗುಂಟೆ. ಇನ್ನು ಚಾನಲಿಗೆ ಹೋಗಿದೆ, ರೋಡಿಗೆ ಹೋಗಿದೆ ಅಂತಾರೆ. ಅದು ಒಂದು ಬೌಂಡ್ರಿ ಫಿಕ್ಸ್ ಆಗಬೇಕು ಅಂದರೆ ಚಾನಲಿಗೆ ಹೋಗಿದೆಯೋ, ಬಂಡಿ ರೋಡಿಗೆ ಹೋಗಿದೆಯೋ, ಇವನ ಹತ್ರ ಜಾಸ್ತಿ ಇದನೋ, ಬೇರೆಯವರಲ್ಲೇ ಇದೆಯೋ, ಅದು ಪರಿಶೀಲಿಸೋದು ಇವರು ADLR DDLR ತಮ್ಮಂಗೆ ತಹಸೀಲ್ದಾರು ಸರ್ವೆ ಮಾಡಿ, ಬಾರಪ್ಪ ನೀನು ಬಂದರೆ ನೀನು ತಗೋ, ನೀನು ಬಂದರೆ ನೀನು ತಗೋ, ಕೇಸೇ ಕ್ಲೋಸು. 5 ಬಾರಿ ಸರ್ವೆ ಯಾಕೆ ನಿಲ್ಲಿಸ್ತಾರೆ ಅವ್ನು ಸತ್ಯ ಅಂತಾಗಿದ್ದರೆ? ಸರ್, ಈಗ ಮುಖ್ಯ ಒಂದು ನ್ಯಾಯಾಲಯ ಏನಿದೆ, ಮುಖ್ಯ ನ್ಯಾಯಾಧೀಶ ಇವತ್ತು DC AC ತಹಸೀಲ್ದಾರ್ ಮೇಲ್ಗಡೆ DC ತಹಸೀಲ್ದಾರ್ ಮೇಲ್ಗಡೆ ವಜಾ ಆಗಿರೋದಕ್ಕೆ ಇವತ್ತು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಯಾವ್ದು ಪೆಂಡಿಂಗ್ ಇದೆ? ಇದು DC AC ತಹಸೀಲ್ದಾರ್ ಏನು ಮಾಡಿದಾರೋ ಆ ಆರ್ಡ್ರ್ ಮೇಲ್ಗಡೆ ಹೈಕೋರ್ಟಲ್ಲಿ ಇವತ್ತು ಪೆಂಡಿಂಗ್ ಇದೆ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ಆ ಭಾಗ. ಆಯಿತಾ? ಈಗ ವೆಕೆಟ್ ಆರ್ಡರ್ ಏನು ತರಾತುರಿಯಲ್ಲಾಗಿದೆ ಅಂತಲ್ಲ? ತರಾತುರಿಯಲ್ಲಾಗಿದೆ. ನಮಗೆ ಲಾಯರು ಡಾಕ್ಯುಮೆಂಟ್ರಿ ಸರಿಯಾಗಿ ದುಡ್ಡು ಸಹ ಕೊಟ್ಟು 90,000 ಆ ಪಾರ್ಟಿ ವಕಾಲತ್ತೆ ಹಾಕಿಲ್ಲ. ಆ ಫೈಲ್ ಇಸ್ಕೊಂಬರ್ತೀನಿ, ಆ ವಕಾಲತ್ತಲ್ಲಿ ಫೈಲ್ ಇದೆ, ಆ ವಕಾಲತ್ತಲ್ಲಿ ಫೈಲಲ್ಲಿ ವಕಾಲತ್ತಿದೆ, ಅವತ್ತು ಹಾಕಿಲ್ಲ ಅಂತ ಗೊತ್ತಾಯ್ತು. ಸರಿ ಅಂತ ಬಂದೆ. ಇವತ್ತು ಗೆದ್ದಿದ್ದಾರೆ. ಯಾರ್ಯಾರು ಏನೇನಾಗಿದ್ದಾರೋ ನಾನು ಬಾಯ್ಬಿಟ್ಟು ಕೇಳೋಕ್ಕೆ ರೆಡಿ ಇಲ್ಲ. ಏನೇನಾಗಿದೆ ಗೊತ್ತಿಲ್ಲ, ನನಗಂತೂ ಮೋಸ ಆಗಿದೆ. ಅದು ಮುಂದಿನ ಇದರೊಳಗೆ ದೇವ್ರು ನೋಡ್ಕೊಂತಾರೆ. ಸತ್ಯತೆ ಇದ್ದರೆ ಭೂಮಿಯನ್ನು ಏನು ದಕ್ಕಬೇಕು ಅಂದರೆ ದಕ್ಕುತ್ತೆ, ಬಿಡಬೇಕು ಅಂದರೆ ಬಿಡುತ್ತೆ. ಕಂದಾಯ ಇಲಾಖೆ ಹಿಂದಿನ ಜಿಲ್ಲಾಧಿಕಾರಿ, ಆಮೇಲೆ ಹಿಂದಿನ ಇವರು AC ಅವರು ಮತ್ತು ತಹಸೀಲ್ದಾರು ಮತ್ತು ನ್ಯಾಯಾಲಯದಿಂದ ಒಟ್ಟಾರೆ ಎಲ್ಲರಿಂದ ಸೇರಿ ನಿಮಗೆ ಅನ್ಯಾಯ ಆಗಿದೆ. ಅದು ಸತ್ಯ. ಇನ್ನೂ ಮುಂದೆ ಆದ್ರೂ ನಂದು ಕೇಳ್ಕೊಳ್ಳೋದು ಅಂದರೆ ಇಂಥವೆಲ್ಲ ಸ್ವಲ್ಪ ಸರಿ ಮಾಡಿಕೊಡಿ. ರೈತರು ಭಾಳ ಅನ್ಯಾಯ ಆಗ್ತಾಯಿದೆ. ಇಷ್ಟೇ ಕೇಳೋದು. ನನ್ನಂಗಾಗಿದ್ದು ಮೋಸ ಇನ್ನು ಬೇರೆಯವರಿಗೆ ಆಗತ್ತೆ.